ವಿದ್ಯಾರ್ಥಿಗಳನ್ನ ಭೇಟಿ ಕೊಟ್ಟು ಆ ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಖುದ್ದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿರುವಂಥ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ನಾವು ಸೀಟ್ ಬೇಕಾದ್ರೆ ಕೊಡ್ತೀವಿ, ಯಾವುದೇ ಒಂದು ಆತಂಕ ಒಳಗೆ ಪಡಬೇಡ್ರಿ ಅಂಥೇಳಿ ಅವ್ರ ತಾಯಿ ನೋಡ್ಬೋದು ನೀವು, ಅವ್ರ ಎದುರು ಕಣ್ಣೀರು ಕೂಡ ಹಾಕ್ತಾಯಿದ್ದಾರೆ, ನೋವನ್ನು ಹೇಳಿದ್ದಾರೆ. ಟೋಟಲಿ ಆ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಂಥ ಕೆಲಸ ಈಶ್ವರ್ ಖಂಡ್ರೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಈಗಾಗಲೇ ಯಾರು ತಪ್ಪಿಸ್ತಿದ್ದಾರೆ, ಯಾರು ಈ ಒಂದು ಘಟನೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವ್ರ ವಿರುದ್ಧ ಈಗಾಗಲೇ ಆ ಒಂದು ಕಾಲೇಜಿನ ಪ್ರಾಂಶುಪಾಲ ಸೇರಿದಂತೆ ಓರ್ವ ಸಿಬ್ಬಂದಿಯನ್ನು 24 ಗಂಟೆಯಲ್ಲಿ ಅದು ಕಠಿಣ ಕ್ರಮ ಕೈಗೊಳ್ಳಬೇಕಂದ್ರೆ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗೆ ಲೆಟರ್ ಬರೆದಿರು. ಆ ಒಂದು ಹಿನ್ನೆಲೆ ಇಬ್ಬರನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಖುದ್ದು ಉಸ್ತುವಾರಿ ಸಚಿವರೇ ಇದ್ದಾರೆ. ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ನಿಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ನಡೀತು, ಏನು ಹೇಳ್ತೀರಿ ಸರ್? ಅತ್ಯಂತ ವಿಷಾದ ಸಂಗತಿ ಆಗಿದೆ, ಅತ್ಯಂತ ನೋವಿನ ಸಂಗತಿ ಆಗಿದೆ. ಇಂಥ ಒಂದು ಘಟನೆಗಳು ನಡಿಬಾರ್ದಾಗಿತ್ತು. ನನ್ನ ಗಮನಕ್ಕೆ ಬಂದ ತಕ್ಷಣ ಶುಚಿವ್ರತ್ಗೆ ಇವತ್ತು ಏನು CET ಪರೀಕ್ಷೆ ಬರಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಪರೀಕ್ಷೆಗೆ ಬಿಡದೆ ಇವತ್ತು ಅವನ ಶೈಕ್ಷಣಿಕ ಭವಿಷ್ಯ ಹಾಳು ಮಾಡಿದ್ದಂಥದ್ದು ಭಾಳ ನೋವಿನ ದುಃಖದ ಸಂಗತಿ ಆಗಿದೆ. ಇದನ್ನು ಈಗಾಗಲೇ ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ನಾನು ಸೂಚನೆ ಕೊಟ್ಟು ACಗೆ ಕಳಿಸಿ 24 ಗಂಟೆಯಲ್ಲಿ ತನಿಖೆ ಮಾಡಿಸಿ ತನಿಖಾ ವರದಿ ಆಧಾರದ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೆ. ಈಗಾಗಲೇ ಸರ್ಕಾರ ಅಂದರೆ ಇದು ಖಾಸಗಿ ಸಂಸ್ಥೆ ಇದೆ, ಇವರು ಸರ್ಕಾರಿ ನೌಕರರಲ್ಲ. ಈ ಒಂದು ಘಟನೆ ಏನಾಗಿದೆ ಅವರೆಲ್ಲ, ಹೀಗಾಗಿ ಆ ಪ್ರಾಂಶುಪಾಲರ ಮೇಲೆ ಮತ್ತು ಸಂಬಂಧಪಟ್ಟವರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಅವರಿಗೆ ಅಮಾನತು ಮಾಡಲಾಗಿದೆ ಮತ್ತು ತನಿಖೆಯೂ ನಡೀತಾ ಇದೆ. ಈಗ ವಿದ್ಯಾರ್ಥಿಯ ಭವಿಷ್ಯ ಏನಿದೆ, ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಯಲ್ಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಯಲ್ಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರ್ಯಾಂಚ್ ಬೇಕೋ ಆ ಬ್ರ್ಯಾಂಚಲ್ಲಿ ಫ್ರೀಯಾಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಕಮೆಡ್ಕೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಡ್ಕೆ ಬರೆದ್ರೆ ಇವತ್ತು ನಮ್ಮಿಂದ ಏನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ಮಾಡಿ ಇಂಜಿನಿಯರಿಂಗೇ ಮಾಡ್ತಾನೆ ಅಂದರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲ ರೀತಿಯ CET ಪರೀಕ್ಷಾ ಮಂಡಳಿಯವರು ಸೀಟ್ ಕೊಡ್ತೀವಿ ಅಂದ್ರೆ ಬರೆಯಲ್ದೇ ಏನಂದ್ರೆ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ? ನೋಡಿ, ನಾನು ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇನೆ. ಇನ್ನೊಮ್ಮೆ ಅವ್ರ ಜೊತೆಯಲ್ಲಿ 24ಕ್ಕೆ ನಮ್ಮ ಸಚಿವ ಸಂಪುಟದ ಸಭೆ ಇದೆ, ಅಲ್ಲಿನೂ ಹೋಗಿ ಚರ್ಚೆ ಮಾಡಿ ಇವತ್ತು ಶುಚಿವ್ರತನ ಶೈಕ್ಷಣಿಕ ಭವಿಷ್ಯ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವನಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಇವತ್ತು ನಾವು ಅವನ ಜೊತೆಯಲ್ಲಿ ಇರ್ತೀವಿ, ಅವನಿಗೆ ಸಹಕಾರ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳುತ್ತಾ ಆ ಪರಿವಾರದವರಿಗೆ ಇವತ್ತು ಧೈರ್ಯದಿಂದ ಇರಲಿಕ್ಕೆ. ಏನು ಪರಿವಾರದವ್ರು ಏನು ನೋವು ಹೇಳೋರು ಸರ್? ತಾವು ಬಂದಿರಿ, ಏನು ಸಮಸ್ಯೆ? ನಾನು ಹೇಳಿದ್ದೀನಿ ನೋಡಿ, ಇದು ಈ ಶಾಲೆ ಅಂದರೆ ತಳಹಂತದಲ್ಲಿ ಆಗಿದ್ದಂಥದ್ದು. ಇವತ್ತು ನಮ್ಮವರು ಯಾರು ಅಧಿಕಾರಿಗಳಿದ್ದಾರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಕ್ಕಿರ್ತಕ್ಕಂಥವ್ರು ಸರ್ಕಾರ ಸುತ್ತಲೂ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಅವ್ರಿಗೇನಾದರೂ ಅದ್ರ ಬಗ್ಗೆ ಶಂಕೆ ಇದ್ದರೆ, ಸ್ಪಷ್ಟೀಕರಣ ಬೇಕಾಗಿದ್ದರೆ ಹಿರಿಯ ಅಧಿಕಾರಿಗಳಿಗೆ ಕೇಳಬೇಕಾಗಿತ್ತು. DC ಇದ್ದಾರೆ, CO ಇದ್ದಾರೆ, ಇನ್ನಿತ ಹಿರಿಯ ಶಿಕ್ಷಣ ಇಲಾಖೆ ಅಧಿಕಾರಿಗಳಿದ್ದಾರೆ. ಆದರೆ ಅವರು ಹೇಳದೆ ಕೇಳದೆ ಇವತ್ತು ತಪ್ಪು ಮಾಡಿದ್ದಾರೆ, ಲೋಪ ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆ ಆಗಬಾರ್ದು, ಮರುಕಳಿಸಬಾರ್ದು. ಆ ದೃಷ್ಟಿಯಿಂದ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು, ಇತರ ಇಲಾಖೆಗಳು, ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್, ಇವರೆಲ್ಲರಿಗೆ ಒಳ್ಳೆ ರೀತಿಯಿಂದ ತರಬೇತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಸರ್, ಈಗ ಜಿಲ್ಲಾಧಿಕಾರಿಯವರು 24 ಗಂಟೆ ಡೆಡ್ಲೈನ್ ಕೊಟ್ಟರು ಸರ್, ವರದಿ ಕೊಡ್ರಿ, ಕ್ರಮ ಕೈಗೊಡ್ರಿ ಅಂತೇಳಿ. DC ಅವ್ರ ವರದಿಯಲ್ಲಿ ಏನಿದೆ ಸರ್? ಏನನ್ನ ಉಲ್ಲೇಖ ಮಾಡಿದ್ದಾರೆ ಸರ್? ಇವರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಕಾಲೇಜ್ದವ್ರು ತಪ್ಪಾಗಿದೆ, ಪ್ರಾಚಾರ್ಯರು ತಪ್ಪು ಮಾಡಿದ್ದಾರೆ. ಅಲ್ಲಿ ಯಾರು ಫ್ರಿಸ್ಕಿಂಗ್ ಮಾಡ್ತಿದ್ರು, ಫ್ರಿಸ್ಕಿಂಗ್ ಮಾಡೋ ಅಧಿಕಾರಿದು ತಪ್ಪಿದೆ. ಹೀಗಾಗಿ ಅವ್ರ ಮೇಲೆ ನಾವು ಖುದ್ದಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಖಾಸಗಿ ಶಿಕ್ಷಣ ಸಂಸ್ಥೆ ಇದ್ದ ಕಾರಣ ಆ ಶಿಕ್ಷಣ ಸಂಸ್ಥೆಯವರೇ ಇವರಿಗೆ ನೇಮಕ ಮಾಡೋರು ಮತ್ತು ಅವರೇ ಇವತ್ತು ಶಿಸ್ತು ಕ್ರಮ ಜರುಗಿಸುವಂಥ ಒಂದು ಅಧಿಕಾರ ಅವರಿಗೆ ಇರುತ್ತೆ. ಅವರಿಗೆ ನಾವು ಡೈರೆಕ್ಷನ್ ಕೊಡ್ಬೋದು. ಮತ್ತು ಅವರಿಗೆ ಡೈರೆಕ್ಷನ್ ಕೊಟ್ಟ ತಕ್ಷಣ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಅಮಾನತನ್ನು ಮಾಡಿದ್ದಾರೆ. ಅವೆಲ್ಲ ವರದಿ ನನಗೆ ಒಪ್ಪಿಸಿದ್ದಾರೆ. ಈಗ ಇವತ್ತು ನಾನು ಬೆಂಗಳೂರಿಗೆ ಬಂದು ಪರಿವಾರದವರಿಗೆ ಭೇಟಿಯಾಗಿ
ಇವತ್ತು ಶುಚಿವ್ರತ್ಗೆ ಭೇಟಿಯಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇನೆ. ಕೊನೆಯದಾಗ ಸರ್, ಸರ್ಕಾರ ಇರ್ಬೋದು, ನೀವಿರ್ಬೋದು, ಈ ಒಂದು ವಿದ್ಯಾರ್ಥಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಇಡೀ ಸಮಾಜ ಎಲ್ಲ ಒಂದು ಕಡೆ ನೊಂದಿದೆ. ಆ ಸಮಾಜ ಇರ್ಬೋದು, ಈ ಒಂದು ವಿದ್ಯಾರ್ಥಿ ಕುಟುಂಬಸ್ಥರಿಗೆ ತಾವು ಯಾವ ರೀತಿ ಇರ್ತೀರಿ ಸರ್? ಏನು ಧೈರ್ಯ ಕೊಡ್ತೀರಿ? ನೋಡಿ, ಇದೇನು ಲೋಪ ಆಗಿದೆ, ಈ ಲೋಪ ಆಗಿದ್ದು ಮತ್ತು ವಿದ್ಯಾರ್ಥಿ ಶೈಕ್ಷಣಿಕ ಒಂದು ಭವಿಷ್ಯದ ದೃಷ್ಟಿಯಿಂದ ನೋವಾಗುವಂಥದ್ದು. ಆ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ, ಸರ್ಕಾರ ಅದರಲ್ಲಿ ಭಾಗಿಯಾಗಿದೆ. ನೋವು ಕಡಿಮೆ ಮಾಡಲಿಕ್ಕೆ, ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅವನಿಗೆ ಯಾವುದೇ ರೀತಿಯ ಭವಿಷ್ಯದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾನೆ. ಸೊ ಇದು ಈಶ್ವರ್ ಖಂಡ್ ಅವ್ರು ಮಾತಿರ್ಬೋದು. ಇನ್ನು ಪಕ್ಕದಲ್ಲಿ ಕೂಡ ನೋಡ್ಬೋದು ರಹೀಂ ಖಾನ್ ಕೂಡ ಆಗಮಿಸಿದ್ದಾರೆ. ಅಂದರೆ ಇಬ್ಬರು ಸಚಿವರು ಏನದಂದ್ರೆ ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಲೇಬೇಕು. ಸರ್ಕಾರ ನಿಮ್ಮೊಂದಿಗಿದೆ, ಸರ್ಕಾರ ಇರ್ಬೋದು, ನಾವಿರ್ಬೋದು ನಿಮ್ಮೊಂದಿಗಿದೆ. ನಿಮ್ಮ ಶೈಕ್ಷಣಿಕ ಯಾವುದೇ ಒಂದು ಹೊಡೆತ ಆಗ್ಬಿಡಲ್ಲ ಮತ್ತು ಭರವಸೆ ನಿಜಕ್ಕೂ ಸಚಿವ ಈಶ್ವರ್ ಖಂಡ್ ಸೇರಿದಂತೆ ರಹೀಂ ಖಾನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈಗ ನಾನು ಭೇಟಿ ಕೊಟ್ಟು ಆ ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಖುದ್ದು ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿರುವಂಥ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ನಾವು ಸೀಟ್ ಬೇಕಾದ್ರೆ ಕೊಡ್ತೀವಿ, ಯಾವುದೇ ಒಂದು ಆತಂಕ ಒಳಗೆ ಪಡಬೇಡ್ರಿ ಅಂಥೇಳಿ ಅವ್ರ ತಾಯಿ ನೋಡ್ಬೋದು ನೀವು. ಅವ್ರ ಎದುರು ಕಣ್ಣೀರು ಕೂಡ ಹಾಕ್ತಾಯಿದ್ದಾರೆ, ನೋವನ್ನು ಹೇಳಿದ್ದಾರೆ. ಟೋಟಲಿ ಆ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಂಥ ಕೆಲಸ ಈಶ್ವರ್ ಖಂಡ್ರೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಈಗಾಗಲೇ ಯಾರು ತಪ್ಪಿಸ್ತಿದ್ದಾರೆ, ಯಾರು ಈ ಒಂದು ಘಟನೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವ್ರ ವಿರುದ್ಧ ಈಗಾಗಲೇ ಆ ಒಂದು ಕಾಲೇಜಿನ ಪ್ರಾಂಶುಪಾಲ ಸೇರಿದಂತೆ ಓರ್ವ ಸಿಬ್ಬಂದಿಯನ್ನು 24 ಗಂಟೆಯಲ್ಲೇ ಕಠಿಣ ಕ್ರಮ ಕೈಗೊಳ್ಳಬೇಕಂದ್ರೆ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗೆ ಲೆಟರ್ ಬರೆದಿರು. ಆ ಒಂದು ಹಿನ್ನೆಲೆ ಇಬ್ಬರನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಖುದ್ದು ಉಸ್ತುವಾರಿ ಸಚಿವರೇ ಇದ್ದಾರೆ. ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ನಿಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ನಡೀತು, ಏನು ಹೇಳ್ತೀರಿ ಸರ್? ಅತ್ಯಂತ ವಿಷಾದ ಸಂಗತಿ ಆಗಿದೆ, ಅತ್ಯಂತ ನೋವಿನ ಸಂಗತಿ ಆಗಿದೆ. ಇಂಥ ಒಂದು ಘಟನೆಗಳು ನಡಿಬಾರ್ದಾಗಿತ್ತು. ನನ್ನ ಗಮನಕ್ಕೆ ಬಂದ ತಕ್ಷಣ ಶುಚಿವ್ರತ್ಗೆ ಇವತ್ತು ಏನು CET ಪರೀಕ್ಷೆ ಬರಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಪರೀಕ್ಷೆಗೆ ಬಿಡದೆ ಇವತ್ತು ಅವನ ಶೈಕ್ಷಣಿಕ ಭವಿಷ್ಯ ಹಾಳು ಮಾಡಿದ್ದಂಥದ್ದು ಭಾಳ ನೋವಿನ ದುಃಖದ ಸಂಗತಿ ಆಗಿದೆ. ಇದನ್ನು ಈಗಾಗಲೇ ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ನಾನು ಸೂಚನೆ ಕೊಟ್ಟು ACಗೆ ಕಳಿಸಿ 24 ಗಂಟೆಯಲ್ಲಿ ತನಿಖೆ ಮಾಡಿಸಿ ತನಿಖಾ ವರದಿ ಆಧಾರದ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೆ. ಈಗಾಗಲೇ ಸರ್ಕಾರ, ಅಂದರೆ ಅದು ಖಾಸಗಿ ಸಂಸ್ಥೆ ಇದೆ, ಇವರು ಸರ್ಕಾರಿ ನೌಕರರಲ್ಲ. ಈ ಒಂದು ಘಟನೆ ಏನಾಗಿದೆ ಅವರೆಲ್ಲ, ಹೀಗಾಗಿ ಆ ಪ್ರಾಂಶುಪಾಲರ ಮೇಲೆ ಮತ್ತು ಸಂಬಂಧಪಟ್ಟವರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಅವರಿಗೆ ಅಮಾನತು ಮಾಡಲಾಗಿದೆ ಮತ್ತು ತನಿಖೆಯೂ ನಡೀತಾ ಇದೆ. ಈಗ ವಿದ್ಯಾರ್ಥಿಯ ಭವಿಷ್ಯ ಏನಿದೆ, ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಯಲ್ಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಯಲ್ಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರ್ಯಾಂಚ್ ಬೇಕೋ ಆ ಬ್ರ್ಯಾಂಚಲ್ಲಿ ಫ್ರೀಯಾಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಕಮೆಡ್ಕೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಡ್ಕೆ ಬರೆದ್ರೆ ಇವತ್ತು ನಮ್ಮಿಂದ ಏನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ಮಾಡಿ ಇಂಜಿನಿಯರಿಂಗೇ ಮಾಡ್ತಾನೆ ಅಂದರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲ ರೀತಿಯ CET ಪರೀಕ್ಷಾ ಮಂಡಳಿಯವರು ಸೀಟ್ ಕೊಡ್ತೀವಿ ಅಂದ್ರೆ ಬರೆಯಲ್ದೇ ಏನಂದ್ರೆ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ? ನೋಡಿ, ನಾನು ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲೂ ಚರ್ಚೆ ಮಾಡಿದ್ದೇನೆ. ಇನ್ನೊಮ್ಮೆ ಅವ್ರ ಜೊತೆಯಲ್ಲಿ 24ಕ್ಕೆ ನಮ್ಮ ಸಚಿವ ಸಂಪುಟದ ಸಭೆ ಇದೆ, ಅಲ್ಲಿನೂ ಹೋಗಿ ಚರ್ಚೆ ಮಾಡಿ ಇವತ್ತು ಶುಚಿವ್ರತನ ಶೈಕ್ಷಣಿಕ ಭವಿಷ್ಯ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವನಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಇವತ್ತು ನಾವು ಅವನ ಜೊತೆಯಲ್ಲಿ ಇರ್ತೀವಿ, ಅವನಿಗೆ ಸಹಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಆ ಪರಿವಾರದವರಿಗೆ ಇವತ್ತು ಧೈರ್ಯದಿಂದ ಇರಲಿಕ್ಕೆ. ಏನೋ ಪರಿವಾರದವ್ರು ಏನು ನೋವು ಹೇಳೋರು ಸರ್? ತಾವು ಬಂದಿರಿ, ಏನು ಸಮಸ್ಯೆ? ನಾನು ಹೇಳಿದ್ದೀನಿ ನೋಡಿ, ಇದು ಈ ಶಾಲೆ ಅಂದರೆ ತಳಹಂತದಲ್ಲಿ ಆಗಿದ್ದಂಥದ್ದು. ಇವತ್ತು ನಮ್ಮವರು ಯಾರು ಅಧಿಕಾರಿಗಳಿದ್ದಾರೆ, ಈ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಕ್ಕಿರ್ತಕ್ಕಂಥವ್ರು ಸರ್ಕಾರ ಸುತ್ತಲೂ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಅವ್ರಿಗೇನಾದರೂ ಅದ್ರ ಬಗ್ಗೆ ಶಂಕೆ ಇದ್ದರೆ, ಸ್ಪಷ್ಟೀಕರಣ ಬೇಕಾಗಿದ್ದರೆ ಹಿರಿಯ ಅಧಿಕಾರಿಗಳಿಗೆ ಕೇಳಬೇಕಾಗಿತ್ತು. DC ಇದ್ದಾರೆ, CO ಇದ್ದಾರೆ, ಇನ್ನಿತ ಹಿರಿಯ ಶಿಕ್ಷಣ ಇಲಾಖೆ ಅಧಿಕಾರಿಗಳಿದ್ದಾರೆ. ಆದರೆ ಅವರು ಹೇಳದೆ ಕೇಳದೆ ಇವತ್ತು ತಪ್ಪು ಮಾಡಿದ್ದಾರೆ, ಲೋಪ ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆ ಆಗಬಾರ್ದು, ಮರುಕಳಿಸಬಾರ್ದು. ಆ ದೃಷ್ಟಿಯಿಂದ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು, ಇತರ ಇಲಾಖೆಗಳು, ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್, ಇವರೆಲ್ಲರಿಗೆ
ಒಳ್ಳೆ ರೀತಿಯಿಂದ ತರಬೇತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಸರ್, ಈಗ ಜಿಲ್ಲಾಧಿಕಾರಿ ಅವರು 24 ಗಂಟೆ ಡೆಡ್ಲೈನ್ ಕೊಟ್ಟರೆ ಸರ್, ವರದಿ ಕೊಡ್ರಿ, ಕ್ರಮ ಕೈಗೊಡ್ರಿ ಅಂತೇಳಿ. ಡಿ ಸಿ ಅವ್ರ ವರದಿಯಲ್ಲಿ ಏನಿದೆ ಸರ್, ಏನನ್ನ ಉಲ್ಲೇಖ ಮಾಡಿದ್ದಾರೆ ಸರ್? ಇವರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಕಾಲೇಜ್ದವ್ರು ತಪ್ಪಾಗಿದೆ, ಪ್ರಾಚಾರ್ಯರು ತಪ್ಪು ಮಾಡಿದ್ದಾರೆ, ಅಲ್ಲಿ ಯಾರು ಫ್ರೆಸ್ಕಿಂಗ್ ಮಾಡ್ತಿದ್ರು, ಫ್ರೆಸ್ಕಿಂಗ್ ಮಾಡೋ ಅಧಿಕಾರಿದು ತಪ್ಪಿದೆ. ಹೀಗಾಗಿ ಅವ್ರ ಮೇಲೆ ನಾವು ಖುದ್ದಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಖಾಸಗಿ ಶಿಕ್ಷಣ ಸಂಸ್ಥೆ ಇದ್ದ ಕಾರಣ ಆ ಶಿಕ್ಷಣ ಸಂಸ್ಥೆಯವರೇ ಇವರಿಗೆ ನೇಮಕ ಮಾಡೋರು ಮತ್ತು ಅವರೇ ಇವತ್ತು ಶಿಸ್ತು ಕ್ರಮ ಜರುಗಿಸುವಂಥ ಒಂದು ಅಧಿಕಾರ ಅವರಿಗೆ ಇರುತ್ತೆ. ಅವರಿಗೆ ನಾವು ಡೈರೆಕ್ಷನ್ ಕೊಡ್ಬೋದು. ಮತ್ತು ಅವರಿಗೆ ಡೈರೆಕ್ಷನ್ ಕೊಟ್ಟ ತಕ್ಷಣ ಶಿಕ್ಷಣ ಸಂಸ್ಥೆಯವರು ಅವರಿಗೆ ಅಮಾನತನ್ನು ಮಾಡಿದ್ದಾರೆ. ಅವೆಲ್ಲ ವರದಿ ನನಗೆ ಒಪ್ಪಿಸಿದ್ದಾರೆ. ಈಗ ಇವತ್ತು ನಾನು ಬೆಂಗಳೂರಿಗೆ ಬಂದು ಪರಿವಾರದವರಿಗೆ ಭೇಟಿಯಾಗಿ, ಇವತ್ತು ಶುಚಿವ್ರತ್ಗೆ ಭೇಟಿಯಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇನೆ. ಕೊನೆಯದಾಗ ಸರ್, ಸರ್ಕಾರ ಇರ್ಬೋದು, ನೀವಿರ್ಬೋದು, ಈ ಒಂದು ವಿದ್ಯಾರ್ಥಿ ಕಣ್ಣೀರು ಆಗ್ತಾ ಇದ್ದಾರೆ ಅಂದರೆ ಇಡೀ ಸಮಾಜ ಎಲ್ಲ ಒಂದು ಕಡೆ ನೊಂದಿದೆ. ಆ ಸಮಾಜ ಇರ್ಬೋದು, ಈ ಒಂದು ವಿದ್ಯಾರ್ಥಿ ಕುಟುಂಬಸ್ಥರಿಗೆ ತಾವು ಯಾವ ರೀತಿ ಇರ್ತೀರಿ ಸರ್? ಏನು ಧೈರ್ಯ ಕೊಡ್ತೀರಿ? ನೋಡಿ, ಇದೇನು ಲೋಪ ಆಗಿದೆ, ಈ ಲೋಪ ಆಗಿದ್ದು ಮತ್ತು ವಿದ್ಯಾರ್ಥಿ ಶೈಕ್ಷಣಿಕ ಒಂದು ಭವಿಷ್ಯದ ದೃಷ್ಟಿಯಿಂದ ನೋವಾಗುವಂಥದ್ದು. ಆ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಸರ್ಕಾರ ಅದರಲ್ಲಿ ಭಾಗಿಯಾಗಿದೆ. ನೋವು ಕಡಿಮೆ ಮಾಡಲಿಕ್ಕೆ, ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಅವನಿಗೆ ಯಾವುದೇ ರೀತಿಯ ಭವಿಷ್ಯದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾನೆ. ಸೊ ಇದು ಈಶ್ವರ್ ಖಂಡ್ ಅವ್ರು ಮಾತಿರ್ಬೋದು. ಇನ್ನು ಪಕ್ಕದಲ್ಲಿ ಕೂಡ ನೋಡ್ಬೋದು ರಹೀಮ್ ಖಾನ್ ಕೂಡ ಆಗಮಿಸಿದ್ದಾರೆ. ಅಂದರೆ ಇಬ್ಬರು ಸಚಿವರು ಏನದಂದ್ರೆ ಈ ಒಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಲೇಬೇಕು. ಸರ್ಕಾರ ನಿಮ್ಮೊಂದಿಗಿದೆ, ಸರ್ಕಾರ ಇರ್ಬೋದು, ನಾವಿರ್ಬೋದು ನಿಮ್ಮೊಂದಿಗಿದೆ. ನಿಮ್ಮ ಶೈಕ್ಷಣಿಕ ಯಾವುದೇ ಒಂದು ಹೊಡೆತ ಆಗ್ಬಿಡಲ್ಲ ಅನ್ನೋದು ಭರವಸೆ ನಿಜಕ್ಕೂ ಸಚಿವ ಈಶ್ವರ್ ಖಂಡ್ ಸೇರಿದಂತೆ ರಹೀಮ್ ಖಾನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.